ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಚನ ಶರಣೆ ಆಯ್ದಕ್ಕಿ ಲಕ್ಕಮ್ಮನವರ ವಚನ ಇಂತಿದೆ. ಮಾಡಿ ನೀಡಿ ಹೋದೆನೆಂಬಾಗ ಕೈಲಾಸವೇನು ಕೈಕೂಲಿಯೇ, ಮುಂದೊಂದ ಕಲ್ಪಿಸದೆ ಹಿಂದೊಂದ ಭಾವಿಸದೆ ಸಲೆ ಸಂದಿದ್ದಾಗವೇ, ಮಾರಯ್ಯ ಪ್ರಿಯ ಮರೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ. ಮಾರಯ್ಯ ಪ್ರಿಯ ಮರೇಶ್ವರ ಲಿಂಗವೆಂಬುದು ಶರಣೆ ಆಯ್ದಕ್ಕಿ ಲಕ್ಕಮ್ಮನವರ ವಚನಾಂಕಿತ. ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಮಾಡಿ ನೀಡಿ ಹೋದೆನೆಂಬಾಗ ಕೈಲಾಸವೇನು ಕೈಕೂಲಿಯೇ, ಅಂದರೆ ನಾನು ಕರ್ಮಗಳನ್ನು ಮಾಡಿ ದಾನ ಧರ್ಮಗಳನ್ನು ನೀಡಿ ತೀರ್ಥಯಾತ್ರೆಗೆ ಹೋಗಿದ್ದೇನೆ ಎಂದು ಹೇಳಿದಾಗ ಕೈಲಾಸವು ಕೈಕೂಲಿಯಂತೆ ಸಿಗುವುದೇ ಎಂದು ಪ್ರಶ್ನಿಸುತ್ತಾರೆ. ಅಂದರೆ ಬಾಹ್ಯ ಕರ್ಮಗಳಿಂದ ಮೋಕ್ಷವು ಸಂಬಳದಂತೆ ಖರೀದಿಯಾಗುವ ವಸ್ತುವಲ್ಲ. ಮೋಕ್ಷವನ್ನು ಈ ರೀತಿ ಖರೀದಿಸಲು ಸಾಧ್ಯವಿಲ್ಲ ಎಂದು ಲಕ್ಕಮ್ಮನವರು ಹೇಳುತ್ತಾರೆ. ಹಾಗೇನಾದರೂ ಸಾಧ್ಯವಾಗಿದ್ದರೆ ಇವತ್ತಿಗೆ ಪ್ರತಿಯೊಬ್ಬ ಜೀವಿಯೂ ಈ ಭೂಮಿ ಮೇಲೆ ಹುಟ್ಟಿದವನು ಪ್ರತಿಯೊಬ್ಬನೂ ಮೋಕ್ಷ ಪಡೆಯುತ್ತಿದ್ದ. ಹೇಗಾದರೂ ಅಷ್ಟೊಂದು ಹಣವನ್ನು ಸಂಪಾದಿಸಿ ಅಥವಾ ಕಳ್ಳತನ ಮಾಡಿ ಅಷ್ಟೊಂದು ದಾನ ಧರ್ಮ ಮಾಡುವ ನೆಪ ಮಾಡಿ ಅಥವಾ ತೀರ್ಥಯಾತ್ರೆಗೆ ಹೋಗಿ ಬರುವ ನೆಪ ಮಾಡಿ ಮೋಕ್ಷವನ್ನು ಪಡೆಯುತ್ತಿದ್ದ. ಇದು ನಾವೆಲ್ಲರೂ ವಿಚಾರ ಮಾಡಬೇಕಾದ ವಿಷಯ. ಮೋಕ್ಷ, ಕೈಲಾಸ, ನೆಮ್ಮದಿ, ತೃಪ್ತಿ ಎಂಬುದು 50 ರೂಪಾಯಿ ಕೊಟ್ಟರೆ ನಿಮಗೆ ಸಿಗುವ ಒಂದು ಹಣ್ಣು ಅಲ್ಲ. ಇಂತಹ ಮೂಢನಂಬಿಕೆ, ವಿಚಾರವಿಲ್ಲದ ಪದ್ಧತಿಯಲ್ಲಿ ನಾವು ಬಲಿಯಾಗಬಾರದು. ವಚನದ ಮುಂದಿನ ಸಾಲನ್ನು ನೋಡೋಣ. ಮುಂದೊಂದ ಕಲ್ಪಿಸದೆ ಹಿಂದೊಂದ ಭಾವಿಸದೆ ಸಲೆ ಸಂದಿದ್ದಾಗವೇ, ಮಾರಯ್ಯ ಪ್ರಿಯ ಮರೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ. ಅಂದರೆ ಮುಂದೆ ಬರಬಹುದಾದ ಫಲವನ್ನು ನಿರೀಕ್ಷಿಸದೆ, ಹಿಂದೆ ಮಾಡಿದ ಕರ್ಮಗಳ ಬಗ್ಗೆ ಹೆಮ್ಮೆ ಪಡದೆ, ಚಿಂತಿಸದೆ, ಸರಳವಾಗಿ ನಿರೀಕ್ಷೆಯಿಲ್ಲದೆ ಸಹಜವಾಗಿ ಇದ್ದು ಜೀವನ ಮಾಡಿದರೆ ಮಾರಯ್ಯನಿಗೆ ಪ್ರಿಯವಾದ ಅಮರೇಶ್ವರ ಲಿಂಗವು ಇರುವ ಸ್ಥಳವೇ ಕೈಲಾಸ. ನಿರಾಭಿಮಾನಿಯಾಗಿ ಸರಳವಾಗಿ ಬದುಕುವಾಗಲೇ ಶಿವ ನಮ್ಮಲ್ಲಿ ವಾಸಿಸುತ್ತಾನೆ. ಅದೇ ನಮಗೆ ಕೈಲಾಸ, ಅದೇ ನಮಗೆ ಮೋಕ್ಷ. ಆಯ್ದಕ್ಕಿ ಲಕ್ಕಮ್ಮನವರು ಈ ವಚನದಲ್ಲಿ ಅಪೇಕ್ಷೆ ಇಲ್ಲದೆ ಭಕ್ತಿಯ ಮತ್ತು ಸಹಜ ಜೀವನದ ಮಹತ್ವವನ್ನು ತಿಳಿಸುತ್ತಾರೆ. ಕೈಲಾಸವು ಭೌಗೋಳಿಕ ಸ್ಥಳವಲ್ಲ, ಕರ್ಮಗಳ ಫಲವಾಗಿ ಸಿಗುವ ಕೂಲಿಯೂ ಅಲ್ಲ. ಮುಂದಿನ ಫಲವನ್ನು ನಿರೀಕ್ಷಿಸದೆ, ಹಿಂದಿನ ಕೃತ್ಯಗಳ ಹೆಮ್ಮೆ ಇಲ್ಲದೆ ಸರಳವಾಗಿ ಸಹಜವಾಗಿ ಬದುಕುವಾಗ ದೇವರು ನಮ್ಮಲ್ಲಿಯೇ ವಾಸಿಸುತ್ತಾನೆ. ಅದೇ ನಿಜವಾದ ಕೈಲಾಸ. ಕೈಲಾಸವು ಬಾಹ್ಯ ಸ್ಥಳವಲ್ಲ, ಆಂತರಿಕ ಅನುಭವ. ಪ್ರತಿ ಜೀವಿಯಲ್ಲೂ ಶಿವನಿದ್ದಾನೆ. ಶಿವನನ್ನು ಹೊರಗಡೆ ಹುಡುಕಬೇಡ ಮನುಜ. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಇಬ್ಬರು ವ್ಯಕ್ತಿಗಳು ದಾನ ಮಾಡುತ್ತಾರೆ. ಒಬ್ಬನು ನಾನು ಇಷ್ಟು ದಾನ ಮಾಡಿದ್ದೇನೆ, ಸ್ವರ್ಗ ಸಿಗಲೇಬೇಕು ಎಂದು ನಿರೀಕ್ಷಿಸುತ್ತಾನೆ. ಇನ್ನೊಬ್ಬನು ಯಾವ ಫಲಾಪೇಕ್ಷೆಯೂ ಇಲ್ಲದೆ, ಅಹಂಕಾರವಿಲ್ಲದೆ ಸಹಜವಾಗಿ ಸೇವೆ ಮಾಡುತ್ತಾನೆ. ಎರಡನೆಯವನ ಹೃದಯದಲ್ಲಿಯೇ ದೇವರು ವಾಸಿಸುತ್ತಾನೆ. ಅದೇ ಅವನ ಕೈಲಾಸ. ಸರಳವಾಗಿ ಬದುಕುವಾಗ ಶಿವನು ವಾಸಿಸುವ ನಮ್ಮ ಹೃದಯವೇ ನಿಜವಾದ ಕೈಲಾಸ. ಆದ್ದರಿಂದ ಯಾವುದೇ ಒಂದು ತೀರ್ಥಯಾತ್ರೆಗೆ ಹೋದರೆ ಮೋಕ್ಷ ಸಿಗುತ್ತೆ ಎಂಬ ಮೂಢನಂಬಿಕೆಗೆ ಬಲಿಯಾಗಬೇಡಿ. ಇದರಿಂದ ನಿಮಗೂ ಮೋಸ ಮಾಡಿಕೊಳ್ಳುತ್ತಿದ್ದೀರಾ, ಸಮಾಜಕ್ಕೂ ಮೋಸ ಮಾಡುತ್ತಿದ್ದೀರಾ. ಸಮಾಜಕ್ಕೆ ನೀವು ಹೇಗೆ ಮೋಸ ಮಾಡುತ್ತಿದ್ದೀರಾ ಅಂದರೆ, ಸಮಾಜದಲ್ಲಿರುವ ಅನ್ಯ ಬಡವರು ನಿಮ್ಮನ್ನು ನೋಡಿ ನಾನು ಆ ತೀರ್ಥಯಾತ್ರೆಗೆ ಹೋದರೆ ಮೋಕ್ಷ ಸಿಗುತ್ತೆ ಎಂಬ ಭಾವನೆಗೆ ಬರುತ್ತಾರೆ. ಅವರು ಗಳಿಸುವ 5,000 10,000 ರೂಪಾಯಿಯಿಂದ ಅವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವುದನ್ನು ನಿಲ್ಲಿಸಿ ಆ ತೀರ್ಥಯಾತ್ರೆಗೆ ಖರ್ಚು ಮಾಡುತ್ತಾರೆ. ಇದರಿಂದ ಅವರು ಇನ್ನಷ್ಟು ಬಡವರಾಗುತ್ತಾರೆ ಹೊರತು ಅವರು ಜೀವನದಲ್ಲಿ ಯಾವ ಅಭಿವೃದ್ಧಿಯನ್ನು ಹೊಂದುವುದಿಲ್ಲ. ಆದ್ದರಿಂದ ವಿದ್ಯಾವಂತರ ಮೇಲೆ ಬಹಳ ಜವಾಬ್ದಾರಿ ಇದೆ. ನೀವು ವಿದ್ಯಾವಂತರಾಗಿ, ವಿಚಾರವಂತರಾಗಿ ಪ್ರತಿಯೊಂದನ್ನು ಪ್ರಶ್ನಿಸಿ ಜೀವನ ಮಾಡಿ. ನಿಮ್ಮಿಂದ ಸಮಾಜವೂ ಉದ್ಧಾರವಾಗುತ್ತದೆ, ನಿಮ್ಮ ಜೀವನವೂ ಉದ್ಧಾರವಾಗುತ್ತದೆ. ಈ ವಚನವನ್ನು ಇನ್ನೊಮ್ಮೆ ನೋಡೋಣ. ಮಾಡಿ ನೀಡಿ ಹೋದೆನೆಂಬಾಗ ಕೈಲಾಸವೇನು ಕೈಕೂಲಿಯೇ, ಮುಂದೊಂದ ಕಲ್ಪಿಸದೆ ಹಿಂದೊಂದ ಭಾವಿಸದೆ ಸಲೆ ಸಂದಿದ್ದಾಗವೇ, ಮಾರಯ್ಯ ಪ್ರಿಯ ಮರೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.